ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ ಆರ್ ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಅಸ್ಟ್ರಾಲಜರ್, ಕರ್ಮ ಹೀಲರ್ ಮತ್ತು ಮೆಂಟಲ್ ಹೆಲ್ತ್ ಇನ್ನಿತರ ಯಾವುದೇ ಒಂದು ಫಿನಾನ್ಷಿಯಲಿ ಟಿಪ್ಸ್ಗಾಗಿರ್ಬೋದು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಲವೇ ದಿನಗಳಲ್ಲಿ ನನ್ನ ನಂಬರ್ನ ಕೊಡ್ತೀನಿ. ಸ್ವಲ್ಪ ಬ್ಯುಸಿ ಜಾಸ್ತಿ, ಕೆಲಸ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ವಿಷಯಕ್ಕೋಸ್ಕರ ನನ್ನ ಚಾನಲ್ನ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ? ನನ್ನ ವಾಯ್ಸ್ ಸ್ವಲ್ಪ ಕಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೆಲ್ತ್ ಸ್ವಲ್ಪ ಇಶ್ಯೂ ಇದೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ಬಂದು ಸ್ನೇಹಿತರೆ, ಮೆಂಟಲ್ ಹೆಲ್ತ್. ನಾವು ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಒಂದು ಅರಿವೇ ಇರಲ್ಲ. ಈ ಕೊರೋನಾ ಬರೋದಕ್ಕಿಂತ ಮುಂಚೆ ಅಂತೂ ಈ ಮೆಂಟಲ್ ಹೆಲ್ತ್ ಬಗ್ಗೆ ನಮಗೆ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಯೋಚನೆನೇ ಇರಲಿಲ್ಲ. ಸೊ ನಮಗೆ ಏನಾದ್ರೂ ಹೆಲ್ತ್ ಅಪ್ಸೆಟ್ ಆಗಿದ್ದರೆ ಅಥವಾ ನಮಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇದ್ದರೆ ನಾವು ಹಾಸ್ಪಿಟಲ್ಗಾಗಿರ್ಬೋದು, ಡಾಕ್ಟರ್ನಾಗಿರ್ಬೋದು ಕನ್ಸರ್ನ್ ಮಾಡ್ತೀವಿ. ಇದ್ದಕ್ಕಿದ್ದ ಹಾಗೆ ತುಂಬ ಬೇಜಾರಾಗುತ್ತೆ, ಮೆಂಟಲ್ ತುಂಬ ಸ್ಟ್ರೈನ್ ಆಗುತ್ತೆ, ಇದ್ದಕ್ಕಿದ್ದ ಹಾಗೆ ಬೇಜಾರಾಗುತ್ತೆ. ಸೊ ಇದಕ್ಕೆ ಏನು ಮಾಡೋದು ಅನ್ನೋದನ್ನು ನಾವು ನೆಗ್ಲಿಜೆನ್ಸಿ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ನಮ್ಮ ಲೈಫ್ ರೊಟೀನಲ್ಲಿ ಈ ಮೆಂಟಲ್ ಹೆಲ್ತನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಈ ಮೆಂಟಲ್ ಹೆಲ್ತ್ ಬಗ್ಗೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಅಳವಡಿಸ್ಕೊಂಡು ನಮ್ಮ ಮೆಂಟಲ್ ಹೆಲ್ತ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ಈ ಮೆಂಟಲ್ ಹೆಲ್ತ್ ಬಗ್ಗೆ ನನಗೆ ಲೈಫಲ್ಲಿ ಒಂದು ಒಳ್ಳೆ ರೀತಿ ಸಕ್ಸಸ್ ಆಗಿರೋದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಇದನ್ನಷ್ಟು ಫಾಲೋ ಅಪ್ ಮಾಡಿ. ಖಂಡಿತವಾಗಿಯೂ ಕೂಡ ಇವತ್ತಿನ ಪ್ರಪಂಚದಲ್ಲಿ ಹೆಲ್ತ್ ಈಸ್ ವೆಲ್ತ್ ಅಂತಲೇ ಹೇಳ್ತೀವಿ. ಯಾಕಂದರೆ ಸಾಕಷ್ಟು ನಾವು ಏನೇ ಒಂದು ದುಡ್ಡನ್ನು ಸಂಪಾದನೆ ಮಾಡಿದ್ರು, ಏನು ಆಸ್ತಿ ಸಂಪತ್ತನ್ನು ಮಾಡಿದ್ರು ಕೂಡ ನಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಅಂದರೆ ನಾವು ಏನನ್ನ ಸಂಪಾದನೆ ಮಾಡಿ ಕೂಡ ಏನಕ್ಕೂ ಯೂಸ್ ಬರಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ಕಂಟ್ರೋಲ್ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಒಂದು ಅನುಸರಿಸ್ತಕ್ಕಂತಹ ರೂಲ್ ಏನಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ 1 hour ನನ್ನ ಮೊಬೈಲ್ ಫೋನ್ನೇ ನಾನು ಮುಟ್ಟಲ್ಲ. ಅಂದರೆ ನಾನು ಮಲ್ಕೊಳ್ಳೋ ಹತ್ತಿರಕ್ಕಿಂತಲೇ ತುಂಬ ದೂರ ಇರುತ್ತೆ ಮೊಬೈಲ್. ಸೊ 1 hour ನಾನು ಒಂದು ಮೆಡಿಟೇಷನ್ ಆಗಿರ್ಬೋದು, ಕೆಲವೊಂದು ಸಲ ನನಗೆ ಮೆಡಿಟೇಷನ್ನೇ ಕೇಳೋದಕ್ಕಾಗಲ್ಲ ಅಂತ ಸಮಯದಲ್ಲಿ ಯೂಟ್ಯೂಬಲ್ಲಿ ಒಂದು ಮ್ಯೂಸಿಕ್ನ ಆನ್ ಮಾಡೋದಕ್ಕೋಸ್ಕರ ಮೊಬೈಲ್ನ ನಾನು ಯೂಸ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ಯಾರು ಏನು ಸ್ಟೋರಿ ಹಾಕಿದ್ದಾರೆ ಅಥವಾ ಯಾರು ಏನು ಮೆಸೇಜ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಈ ಥರ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನಾದರೂ ಅನ್ನೋದ್ರ ಬಗ್ಗೆನೇ ನಾನು ಯೋಚನೆ ಮಾಡಲ್ಲ. ಸೊ 1 hour ಆ ಮೊಬೈಲ್ನೇ ನಾನು ಬಿಟ್ಟಲ್ಲ. ಇದಕ್ಕಿದಂಗೆ ಮಿಡ್ನೈಟಲ್ಲೂ ಕೂಡ ಒಂದೊಂದು ದಿನ ಏನು ಮಾಡ್ತೀನಿ, ಮೊಬೈಲ್ನ ಸ್ವಿಚ್ ಆಫ್ ಮಾಡ್ತೀನಿ. ಯಾಕಂದರೆ ನನ್ನ ನಿದ್ರೆಗೆ ತೊಂದರೆ ಆಗಬಾರ್ದು. ಯಾರಾದರೂ ಕಾಲ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಅನ್ನೆಸೆಸರಿ ಸೋಷಿಯಲ್ ಮೀಡಿಯಾ ಒಂದು ಸಲ ಫೋನ್ ತೊಗೊಳ್ತು ಅಂದರೆ ಅದನ್ನು ನಾವು ಸ್ಕ್ರೋಲ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಫೋನನ್ನು 1 hour ಎದ್ದ ತಕ್ಷಣವೇ ನಾನು ಮುಟ್ಟೋದಿಲ್ಲ. ಸ್ನೇಹಿತರೆ, ಅದಕ್ಕೆ ದೊಡ್ಡವರು ಹಿರಿಯರು ಅವಾಗವಾಗ ಹೇಳ್ತಾ ಇರ್ತಾರೆ, ಬೆಳಿಗ್ಗೆ ಬಲ್ದೆ ಮಗ್ಳಿಗೆ ಎದ್ದೇಳಿ, ಸೊ ಒಳ್ಳೆಯದನ್ನು ಕೇಳ್ಕೊಂಡಿದ್ದೇಳಿ. ಒಂದು ಥಿಂಕ್ ಮಾಡಿ, ಎಂಡ್ ಆಫ್ ದಿ ಡೇ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಬೆಳಗ್ಗೆನೆ ಒಂದು ಸಾಂಗನ್ನು ಕೇಳಿ, ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಸಾಂಗನ್ನು ಕೇಳಿ. ಇಡೀ ದಿನ ಆ ಎನರ್ಜಿ ಒಂದು ಹೈಯಾಗೆ ಇರುತ್ತೆ ಎನರ್ಜಿ. ಸೊ ನಾವು ಏನಾದರೂ ಒಂದು ಕೆಲಸ ನಮಗೆ ಹೋಗಬೇಕಾಗಿರ್ತಕ್ಕಂಥ ಕೆಲಸ ಆಗಿರಲ್ಲ ಅಂತ ಅಂದ್ಕೊಳ್ಳಿ. ಇವತ್ತು ಯಾರ ಮುಖ ನೋಡಿದ್ವಪ್ಪ, ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸನೇ ಆಗ್ತಾಯಿಲ್ಲ ಅಂತ ನಾವೇ ಅಂದ್ಕೊಳ್ತೀವಿ. ಸೊ ಹಾಗಾಗಿ ನಾವು ದೇಶದಲ್ಲಿ ಏನಾಗ್ತಾ ಇದೆ, ಸೊ ಇವತ್ತು ಪ್ರಪಂಚ ಹೇಗಾಗ್ಬಿಟ್ಟಿದೆ ಅಂದರೆ, ಇಲ್ಲಿ ಫೋನ್ ಇಟ್ಕೊಂಡು ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರನ್ನ ನೋಡ್ತಕ್ಕಂತಹ ಒಂದು ಟೆಕ್ನಾಲಜಿ ಮುಂದುವರೆದಿರುವಾಗ ಆ ದೇಶದಲ್ಲಿ ಆಕ್ಸಿಡೆಂಟ್ ಆಯಿತು, ಅತ್ಯಾಚಾರ ಆಯಿತು, ಮರ್ಡರ್ ಆಯಿತು, ಮತ್ತು ಅವರು ಆ ಕಾರ್ ತೊಗೊಂಡಿದ್ದಾರೆ, ಮನೆ ತೊಗೊಂಡಿದ್ದಾರೆ. ಸೊ ಒಳ್ಳೊಳ್ಳೆ ಟ್ರೆಡಿಷನಲ್ ಬಟ್ಟೆ ಹಾಕ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡಿದ್ದಾರೆ. ಇದನ್ನೆಲ್ಲ ಅನ್ನೆಸೆಸರಿ ನಮ್ಮ ಮೈಂಡಿಗೆ ತೊಗೊಂಡು ನಮ್ಮ ಮೈಂಡ್ ಒಂದು ಹೆಲ್ತನ್ನು ನಾವು ಮಾನಸಿಕವಾದಂಥ ಹೆಲ್ತನ್ನು ನಮ್ಮಿಂದ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀವೊಂದು ಮೆಡಿಟೇಷನ್ನ ಮಾಡಿ, ನಿಮಗೆ ಒಂದು ಆ್ಯಟಿಟ್ಯೂಡ್ ಜರ್ನಲಿಂಗ್ನ ಬರೀರಿ, ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಯಾಕಂದರೆ ಭಗವಂತ ನಮಗೆ ಸಾಕಷ್ಟು ಎಲ್ಲ ರೀತಿ ಒಳ್ಳೆ ಕುಟುಂಬ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಎಲ್ಲವನ್ನು ಕೊಟ್ಟಿರ್ತಾನೆ. ಭಗವಂತನಿಗೆ ಒಂದು ಆ್ಯಟಿಟ್ಯೂಡ್ ಜರ್ನಲಿಂಗ್ನ ಬರೆಯೋದಾಗಿರ್ಬೋದು, ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಾಗಿರ್ಬೋದು, ಮತ್ತು ನಾವೊಂದು ಮೆಡಿಟೇಷನ್ನ ಮಾಡೋದಾಗಿರ್ಬೋದು. ತದನಂತರ ನೀವು ಮೊಬೈಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ.
ಎರಡನೇದು, ನಿಮ್ಮ ಮನೇಲಿ ಯಾರೇ ಕೆಲಸದಾಳಿ ಇರಲಿ, ನಿಮ್ಮಮ್ಮ ಇರಲಿ, ಅಪ್ಪ ಇರಲಿ, ಯಾರೇ ಇರಲಿ, ಆ ಕೆಲಸವನ್ನು ಮಾಡೋದಕ್ಕೆ ನೀವು ಮೊದಲನೇದಾಗಿ ನೀವು ಮಲಗಿ ಎದ್ದಿರ್ತಕ್ಕಂಥ ಬೆಡ್ಶೀಟ್ನ ನೀವೇ ಮಡಚಿಡಿ. ಯಾಕಂದರೆ ನಾನು ಅದೇ ಮಾಡೋದು. ಯಾಕಂದರೆ ಸ್ನೇಹಿತರೆ, ಎಂಡ್ ಆಫ್ ದಿ ಡೇ ಲಾಂಗ್ ನೀವೆಲ್ಲೇ ಹೊರಗಡೆ ಹೋದರೂ ಕೂಡ ನೀವು ಎಂಡ್ ಆಫ್ ದಿ ಡೇ ಬರೋದು ರೂಮಿಗೆ, ಬೆಡ್ಗೆ. ಸೊ ವಾರಕ್ಕೆ 2 ಸಲ ಆದರೂ ಅಷ್ಟೇ, 1 ಸಲ ಆದರೂ ಓಕೆ, ಆ ಬೆಡ್ಶೀಟ್ ಒಂದು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿ. ಒಂದು ಆ ಎನರ್ಜಿನೇ ಚೇಂಜ್ ಮಾಡುತ್ತೆ. ನನಗೆ ಈ ಬಟ್ಟೆ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಬಟ್ಟೆಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದಷ್ಟೇ ಒಂದು ಬೆಡ್ ಸ್ಪ್ರೆಡ್ಗೂ ಕೂಡ ನಾನು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಯಾಕಂದರೆ ವಾರಕ್ಕೆ 1 ಸಲ 2 ಸಲ ನೀವೊಂದು ಕಾಟನ್ ಆಗಿರ್ಬೋದು, ಒಂದು ಬೆಡ್ಶೀಟ್ ಆಗಿರ್ಬೋದು, ಅದನ್ನು ಚೇಂಜ್ ಮಾಡಿ. ಆ ಎನರ್ಜಿನೇ, ಆ ಸರೌಂಡಿಂಗ್ ಎನರ್ಜಿನೇ, ಆ ಲುಕ್ಕೇ ಒಂಥರ ಚೇಂಜ್ ಆಗಿರುತ್ತೆ. ಸೊ ಆ ಒಂದು ಸರೌಂಡಿಂಗ್, ನಿಮ್ಮ ಬೆಡ್ಶೀಟ್ ಒಂದು ಎನರ್ಜಿ, ವಾವ್, ನಾವೊಂದು ಮಲಗಿರ್ತಕ್ಕಂತಹ ಬೆಡ್ಶೀಟ್ನ ತುಂಬ ಚೆನ್ನಾಗಿ ನಾನು ಇಟ್ಕೊಂಡಿದ್ದೀನಿ, ನಾನು ಬೆಡ್ನ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀನಪ್ಪ. ಎಂಡ್ ಆಫ್ ದಿ ಡೇ ನೀವು ಎಷ್ಟೇ ಸ್ಟ್ರೆಸ್ ಆಗಿ ಬನ್ನಿ, ಎಷ್ಟೇ ಕೆಲಸದಿಂದ ಬನ್ನಿ, ಸೊ ನಿಮ್ಮ ಬೆಡ್ಗೆ ಬಂದರೆ ಏನೋ ಒಂಥರ ಹೈ ಎನರ್ಜಿ ನಿಮಗೆ ಬರಬೇಕು. ಎಷ್ಟು ನಿಮ್ಮ ಬೆಡ್ಶೀಟ್, ನಿಮ್ಮ ಬೆಡ್ ನೀಟಾಗಿರುತ್ತೋ ಅಷ್ಟು ನಿಮ್ಮ ಮೈಂಡ್ ಆ್ಯಂಡ್ ನಿಮ್ಮ ಮನಸ್ಸು ನೀಟಾಗಿರುತ್ತೆ. ಹಾಗಾಗಿ ಯಾರೇ ಇರಲಿ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಯಾರೇ ಇರಲಿ, ನಿಮ್ಮ ಬೆಡ್ಶೀಟನ್ನು ನೀವೇ ನೀಟಾಗಿ ಇಟ್ಕೊಳ್ಳಿ. ಆ್ಯಂಡ್ ವಾರಕ್ಕೆ 1 ಸಲ ಅಥವಾ 2 ಸಲ ಆ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿ. ಆ್ಯಂಡ್ ಆ ಲುಕ್ಕನ್ನೇ ಚೇಂಜ್ ಮಾಡುತ್ತೆ, ನಿಮ್ಮ ಮನಸ್ಸನ್ನು ಕೂಡ ಒಂದು ಹೈ ಎನರ್ಜಿಯಾಗಿ ಮಾಡುತ್ತೆ. ಲೈಕ್ ಇನ್ನೊಂದು ಏನಂತ ಅಂದರೆ, ನಾನು ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ತಿಂಡಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, 1 ಅವರ್ ವರ್ಕೌಟ್ ಅಂತೂ ಮಾಡ್ತೀನಿ. ಯಾಕಂದರೆ ನಮ್ಮ ದೇಹನ ನಾನು ಪುಷ್ ಮಾಡ್ತೀನಿ. ನಮ್ಮ ದೇಹನ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಆರೋಗ್ಯವನ್ನು, ಇಷ್ಟು ಅಚ್ಚುಕಟ್ಟಾಗಿ ಕೊಟ್ಟಿರ್ತಕ್ಕಂತಹ ದೇಹವನ್ನು ನಾವು 1 ಅವರ್ ಒಂದು ಪುಷ್ ಮಾಡೋದ್ರಿಂದ 12 ಅವರ್ಸ್ ಒಂದು ಎನರ್ಜೆಟಿಕ್ ಆಗಿ ಇರ್ಬೋದು. ಆ ಇಡೀ ದಿನ ನಮ್ಮ ದೇಹವನ್ನು ನಾನು ಹೇಳ್ತಾ ಇರ್ತೀನಿ ಅವಾಗವಾಗ. ಯಾಕಂದರೆ ಭಗವಂತ ನಮಗೆ 2 ಕಣ್ಣು, 2 ಕಾಲು, 2 ಒಂದು ಕೈ, ಎಲ್ಲವನ್ನ ಒಂದು ಅತ್ಯದ್ಭುತವಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ಒಂದು ದೇಹವನ್ನು ನಾವು ಹೇಗೆ ನಾವು ಕಂಟ್ರೋಲಲ್ಲಿ ಆ್ಯಂಡ್ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ನೀವೊಂದು 1 ಅವರ್ ಆದಷ್ಟು ಒಂದು ವಾಕ್ ಆಗಿರ್ಬೋದು, ಒಂದು ವರ್ಕೌಟ್ ಆಗಿರ್ಬೋದು, ಒಂದು ಪುಷಪ್ ಮಾಡಿ, ಒಂದು ದೇಹವನ್ನು ದಂಡಿಸಿ. ಸೊ ಆ ದೇಹವನ್ನು ದಂಡಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ. ಸೊ ಹಾಗಾಗಿ ಒಂದು ಜಿಮ್ಗೆ ಹೋಗೋದಾಗಿರ್ಬೋದು, ಒಂದು ವಾಕ್ ಮಾಡೋದಾಗಿರ್ಬೋದು, ಒಂದು ನೇಚರ್ನ ನಾವು ಎಂಜಾಯ್ ಮಾಡಿ ಒಂದು ವರ್ಕೌಟ್ ಮಾಡೋದಾಗಿರ್ಬೋದು, ನಮ್ಮ ದೇಹವನ್ನು ಪುಷಪ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡೋದ್ರಿಂದ ನಮ್ಮ ಒಂದು ದೇಹ ಅಷ್ಟೊಂದು ಕಂಟ್ರೋಲಾಗಿ ಆ್ಯಂಡ್ ಮೆಂಟಲ್ ಹೆಲ್ತ್, ಯಾವುದೇ ಒಂದು ಡಿಪ್ರೆಷನ್ ಆಗಿರ್ಬೋದು, ಯಾವುದೇ ಒಂದು ನಾವೇನೋ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಸೊ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ ಅದು ಆ ಕೆಲಸ ಆಗದೇ ಇದ್ದಾಗ. ಅಥವಾ ನಾವು ಅಂದ್ಕೊಂಡಿರ್ತಕ್ಕಂತಹ ಕರೆಕ್ಟಾದ ಸಮಯಕ್ಕೆ ನಾವು ಏನು ಸೊಲ್ಯೂಷನ್ನ ಹುಡುಕಬೇಕು ಅನ್ನೋದು ನಮಗೆ ಅಷ್ಟು ಮೆಂಟಲ್ ಒಂದು ಕಂಟ್ರೋಲಾಗಿ ಸಿಗಲ್ಲ. ಸೊ ನಮ್ಮಲ್ಲಿ ಒಂದು ಡೊಪಮೈನ್ ಅನ್ನೋದು ರಿಲೀಸ್ ಆಗಬೇಕು. ನಾವು ಯಾವಾಗ ಒಂದು ಹೈ ಎನರ್ಜಿಯನ್ನು ನಮ್ಮ ಬಾಡಿನಲ್ಲಿ, ನಮ್ಮ ಮೈಂಡ್ನಲ್ಲಿ ರಿಲೀಸ್ ಮಾಡ್ತೀವಿ, ಆ ಇಡೀ ದಿನ ನಾವು ಒಂದು 12 ಅವರ್ಸ್ ತುಂಬ ಎನರ್ಜೆಟಿಕ್ ಆಗಿರ್ತೀವಿ. ಮತ್ತು ಇನ್ನೊಂದೇನಂತ ಅಂದರೆ, ವೆರಿ ಇಂಪಾರ್ಟೆಂಟು, ನೀವು ಒಂದು ಒಳ್ಳೆ ಫ್ರೂಟ್ಸ್ ಆಗಿರ್ಬೋದು, ಒಂದೊಳ್ಳೆ ನಟ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಸಾತ್ವಿಕ ಆಹಾರ, ಒಂದೊಳ್ಳೆ ತರಕಾರಿಗಳನ್ನಾಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ತಿನ್ನೋದ್ರಿಂದ ನಮ್ಮ ಬಾಡಿ ಅಷ್ಟು ಒಂದು ಮೆಂಟಲ್ ಕಂಟ್ರೋಲ್ ಇರುತ್ತೆ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿದ್ದೀರಾ, ಒಂದು ನಾನ್ ವೆಜ್, ನೀವು ಯಾವ ಟೈಮಲ್ಲಿ ನಾನ್ ವೆಜ್ನ ತಿಂದಿರ್ತೀರಾ, ಆವಾಗ ಇದಕ್ಕಿದ್ದಂಗೆ ಯಾರಾದರೂ ಏನಾದರೂ ಕೇಳಿದ್ರೆ ಆ್ಯಂಗ್ಸೈಟಿ ಆಗೋದು, ಕೋಪ ಮಾಡ್ಕೊಳ್ಳೋದು, ಅಥವಾ ಏನೋ ಒಂದು ಕಿರಿಕಿರಿ ಮಾಡ್ತಕ್ಕಂಥದ್ದು. ನೀವು ಅಬ್ಸರ್ವ್ ಮಾಡಿ, ಯಾರು ಹೆಚ್ಚಾಗಿ ಸಾತ್ವಿಕ ಆಹಾರವನ್ನು ಸೇವಿಸ್ತಾ ಇರಲ್ಲ, ಅವರು ಹೆಚ್ಚಿನದಾಗಿ ಅವರು ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಶಕ್ತಿ ಇರಲ್ಲ. ಮತ್ತು ಯಾರಾದರೂ ಏನಾದರೂ ಒಂದು ಕೇಳಿದ್ರೆ ಸಡನ್ಲಿ ಒಂದು ಆ್ಯಂಗ್ಸೈಟಿ ಆಗಿಬಿಡೋದು, ಕರೆಕ್ಟಾದ ಅಂತ ಆನ್ಸರ್ ಹೇಳಲ್ಲ. ಯಾಕಂದರೆ ವಾರಕ್ಕೆ 1 ಸಲ ಅಥವಾ 2 ಸಲ ನಿಮ್ಗೆ ಇಷ್ಟ ಆದಂತಹದನ್ನು ತಿನ್ನಿ. ಒಳ್ಳೊಳ್ಳೆ ವೆಜಿಟೇಬಲ್ಸ್ ಆಗಿರ್ಬೋದು, ಮತ್ತು ಫ್ರೂಟ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು ತಿನ್ನೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ, ಈ ನಟ್ಸು ಮತ್ತು ಈ ಫ್ರೂಟ್ಸ್ನ ಯಾರು ಹೆಚ್ಚಾಗಿ ತಿಂತಾ ಇರ್ತಾರೆ, ವೆಜಿಟೇಬಲ್ಸ್, ಅವರ ಮುಖದ ಕಾಂತಿ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ತುಂಬ ಕಾಂತಿಯುತವಾಗಿರುತ್ತೆ. ಆ್ಯಂಡ್ ಅವರು ಅಷ್ಟೇ ಒಂದು ತಾಳ್ಮೆಯಿಂದ ಇರ್ತಾರೆ, ಅಷ್ಟೇ ಒಂದು ಎನರ್ಜೆಟಿಕ್ ಆಗಿ ಇರ್ತಾರೆ, ಮತ್ತು ಅವರ ಆಲೋಚನಾ ಶಕ್ತಿನೂ ಕೂಡ ಅಷ್ಟೇ ಒಂದು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ ನಾವು ಮಧ್ಯೆ ಹೇಳ್ತೀವಿ ಆಹಾರಂ ತದ್ವಪತಿ ಅಂತ. ಸೊ ಹಾಗಾಗಿ ನಾವು ತಿಂತಕ್ಕಂತಹ ಆಹಾರ ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಹೆಚ್ಚಿಸುತ್ತೆ. ಕೆಲವೊಂದು ಸಲ ನನ್ನನ್ನು ತುಂಬ ಜನ ಕೇಳ್ತಾ ಇರ್ತಾರೆ, ಹೇ ಮ್ಯಾಮ್, ನನ್ನ ಗಂಡ ನನಗೆ ಕಂಟ್ರೋಲಲ್ಲೇ ಸಿಗ್ತಿಲ್ಲ, ನನ್ನ ಹೆಂಡತಿ ನನಗೆ ಕಂಟ್ರೋಲಲ್ಲೇ ಸಿಗ್ತಿಲ್ಲ ಅಂತ. ಫಸ್ಟು ನಿಮ್ಮನ್ನು ನೀವು ಸೆಲ್ಫ್ ಕಂಟ್ರೋಲ್ನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಥಿತಿನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದ್ರಿಂದ
ನಮ್ಮ ಇಡೀ ಬದುಕು ಆ್ಯಂಡ್ ನಮ್ಮ ಇಡೀ ಲೈಫ್, ಇಡೀ ನಿಮ್ಮ ಒಂದು ಸೆಲ್ಫ್ಗೆ ನೀವು ಯಾವಾಗ ಒಂದು ರೆಸ್ಪೆಕ್ಟ್ನ ಕೊಡ್ತಾ ಹೋಗ್ತಿರೋ ಆವಾಗ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಅನ್ನೋದಾಗಿರ್ಬೋದು ಮತ್ತು ಒಂದು ಪರ್ಸ್ನಾಲಿಟಿ ಆಗಿರ್ಬೋದು ತುಂಬಾ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ, ಒಂದು ಒಳ್ಳೊಳ್ಳೆ ವೆಜಿಟೇಬಲ್ಸ್ನ ತಿನ್ನಿ ಆ್ಯಂಡ್ ಫ್ರೂಟ್ಸ್ಗಳನ್ನ ತಿನ್ನಿ ಮತ್ತು ಮೆಡಿಟೇಷನ್ನ ಮಾಡಿ ವರ್ಕೌಟ್ನ ಮಾಡೋದ್ರಿಂದ ಆಲ್ಮೋಸ್ಟ್ ನಮ್ಮ ಬದುಕು ಅತ್ಯುನ್ನತವಾಗಿ ನಾವು ಎಷ್ಟು ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಅತ್ಯುನ್ನತವಾಗಿ ನಾವು ಬದುಕಬಹುದು ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ನಾವೇ ಕಂಡುಕೊಳ್ಬೋದು ಆ ಒಂದು ರಿಯಾಲಿಟಿ ಆ್ಯಂಡ್ ರೀಸನ್ಸ್ಗಳನ್ನ ಅಲ್ವೇ. ಲೈಕ್ ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ, ಇಡೀ ದಿನ ನಾವು ಎಲ್ಲ ಏನೇನು ಕೆಲಸ ಇದೆ, ಕಾರ್ಯಗಳೇನಿದೆ ಅದನ್ನೆಲ್ಲ ಮುಗಿಸಿ ತದನಂತರ ನಾವು ರಾತ್ರಿ 8 ಗಂಟೆ ಒಳಗಡೆ ಊಟ ಮಾಡೋದನ್ನು ಅಭ್ಯಾಸ ಮಾಡಿಕೊಡ್ಬೇಕು. ನಾನು ಅದೇ ರುಟೀನಲ್ಲಿರೋದು. ಯಾಕಂದರೆ ನಮ್ಮ ಒಂದು ಜಪಾನೀಸ್ ಒಂದು ಹೀಲಿಂಗ್ ಟೆಕ್ನಿಕ್ ಅಂತ ಮಾಡ್ತಿದ್ದೆ ನಾನು, ಅದನ್ನು ಫಾಲೋ ಅಪ್ ಮಾಡ್ತಿದ್ದೆ. ಯಾಕಂದರೆ ಅದನ್ನು ರೇಖೆ ಅಂತ ಕರೀತಾರೆ. ಸೊ ನಮ್ಮ ಎದೆ ಕೆಳಗಡೆ ಹೊಕ್ಕಳ ನಾಭಿ ಏನಿದೆ ಅದನ್ನು ಸೋಲಾರ್ ಪ್ಲೆಕ್ಸಸ್ ಅಂತ, ಹೊಕ್ಕಳದ ಮೇಲೆ ನಾಭಿ ಸ್ವಲ್ಪ ಮೇಲೆ ಏನಿದೆ ಅದನ್ನು ಸೋಲಾರ್ ಪ್ಲೆಕ್ಸಸ್ ಅಂತ ಕರೀತಾರೆ, ಅದನ್ನು ಅಗ್ನಿ ಅಂತ ಕರೀತಾರೆ. ಸೊ ಅದೇನಂತಂದರೆ, ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ನಮ್ಮ ಜೀರ್ಣ ಶಕ್ತಿ ಹೆಚ್ಚಾಗಿರುತ್ತೆ. ಸೂರ್ಯ ಅದು ಎಲ್ಲ ಸೆಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಜೀರ್ಣ ಶಕ್ತಿ ತುಂಬ ಕಡಿಮೆ ಆಗುತ್ತಂತೆ. ಸೊ ಆ ಒಂದು ಸಮಯದಲ್ಲಿ ನಾವು ಹೆಚ್ಚಿನದಾಗಿ ಮಲಗೋಕ್ಕಿಂತ 3 ಅವರ್ ಮುಂಚೆನೇ ನಾವು ಊಟ ಮಾಡೋದ್ರಿಂದ ನಮ್ಮ ಜೀರ್ಣ ಶಕ್ತಿ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಬೇಕಾದರೆ ಗಮನಿಸಿ, ತುಂಬ ತೂಕನೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನಾನು ಈ ರೀತಿ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ಮತ್ತು ಆ ರೀತಿ ನಾವೇನಾದರೂ ತುಂಬ ಖಾರ ತಿನ್ನೋದಾಗಿರ್ಬೋದು, ಸೊ ಲೇಟಾಗಿ ನಾವು ಊಟ ಮಾಡೋದ್ರಿಂದ ಆಗಿರ್ಬೋದು, ಪದೇ ಪದೇ ನೀರು ಕುಡಿಯೋಂಗಾಗಿರ್ಬೋದು, ಅಥವಾ ಯೂರಿಂಗ್ ಹೋಗೋದಾಗಿರ್ಬೋದು, ಈ ರೀತಿ ನಮಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಆ ಸೂರ್ಯ ಸೆಟ್ ಆಗೋದು ಏನಿರುತ್ತೆ ಅದಕ್ಕಿಂತ ಮುಂಚೆ, ನೀವು ಮಲಗೋದಕ್ಕಿಂತ 3 ಅವರ್ ಮುಂಚೆನೇ ಆ ಊಟವನ್ನು ನೀವು ಆ ಡಿನ್ನರನ್ನು ಮುಗಿಸೋದ್ರಿಂದ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು, ನಿಮ್ಮ ಒಂದು ಮಾನಸಿಕ ಆ್ಯಂಡ್ ನಿಮ್ಮ ಎಷ್ಟು ಒಂದು ಆರೋಗ್ಯವಾಗಿರುತ್ತೆ ಅನ್ನೋದನ್ನು ನಿಜವಾಗ್ಲೂ ಕೂಡ ಅದನ್ನು ಗಮನಿಸಿ ಆ್ಯಂಡ್ ಒಂದೊಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಸ್ನೇಹಿತರೆ, ನಾವು ಇನ್ನೊಂದನ್ನು ನಾವು ಎಷ್ಟೇ ಒಂದು ರಿಫ್ಲೆಕ್ಟ್ ಮಾಡಬೇಕು, ನಮ್ಮ ಒಂದು ದಿನನಿತ್ಯದ ಒಂದು ದಿನಚರಿಯನ್ನು ನಮ್ಮನ್ನು ನಾವು ರಿಫ್ಲೆಕ್ಟ್ನ ಮಾಡಬೇಕು. ಯಾಕಂದರೆ ನೀವು ಅಂದ್ಕೊಂಡಿರ್ತೀರ, ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ನಾನು ಏನು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದೀನಿ ಅಂತ. ಸೊ ನನಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಎಮೋಷನ್ ಅನ್ನೋದು ಇರುತ್ತೆ. ನಾನು ಇವಾಗ ಅಕ್ಕಪಕ್ಕ ಫ್ರೆಂಡ್ಸ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಸೊ ಜಾಬ್ ಕೆಲಸದಲ್ಲಾಗಿರ್ಬೋದು, ಎಲ್ಲರ ಹತ್ರ ಕಿರ್ಚಾಡ್ತಾ ಇರ್ತೀನಿ, ಕೂಗಾಡ್ತಾ ಇರ್ತೀನಿ. ಸೊ ಅದನ್ನು ನಾನು ರಿಫ್ಲೆಕ್ಟ್ ಮಾಡ್ತೀನಿ, ಬರೀತೀನಿ ನಾನು ಯಾವ ವಿಷಯಕ್ಕೆ ನಾನು ಜಗಳ ಆಡಿದೆ, ಸೊ ಅದನ್ನು ಬೆಟರ್ ದೆನ್ ಆಗಿ ನಾನು ಯಾವ ರೀತಿ ನಾನು ಆ ಸೊಲ್ಯೂಷನ್ನ ಕೊಡ್ಬೋದಿತ್ತು. ಸೊ ಕೆಲವೊಂದು ಸಲ ನಾನು ಸಾರಿನೂ ಕೂಡ ಕೇಳಿದ್ದೀನಿ. ಆ ರೀತಿ ನೀವು ಇಡೀ ದಿನ ಏನೇ ಒಂದು ಮಾಡಿರಲಿ, ಅಥವಾ ಜಗಳ ಆಡಿರಿ, ಕೂಗಾಡಿರಿ, ಅಥವಾ ಕಿರ್ಚಾಡಿರಿ, ಅಥವಾ ಯಾರ ಹತ್ರನೋ ಒಂದು ಮನಸ್ತಾಪ ಇರಲಿ, ಒಂದು ರಿಫ್ಲೆಕ್ಟ್ ಮಾಡಿ ಅದನ್ನು ಬರೀರಿ. ಇದಕ್ಕಿಂತ ಬೆಟರ್ ದೆನ್ ಆಗಿ ನಾನು ಏನು ಮಾಡಬಹುದಿತ್ತು ಅನ್ನೋದನ್ನು ರಿಫ್ಲೆಕ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಎನರ್ಜೆಟಿಕ್ ಇನ್ನೂ ಹೈ ಆಗುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಇನ್ನೂ ಕಂಟ್ರೋಲಿಗೆ ಸಿಗುತ್ತೆ. ಈ ಒಂದು ಹವ್ಯಾಸನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಆದಷ್ಟು ಒಂದು ಒಳ್ಳೆ ರೀತಿ ಕಂಟ್ರೋಲ್ಗೆ ಸಿಗುತ್ತೆ. ಹೆಣ್ಮಕ್ಳೇ ಅಲ್ವಾ, ಸೊ ಅವಾಗ ಒಂದು ಇಮ್ಯುನಿಟಿ, ಒಂದು ಇಂಡಿಪೆಂಡೆಂಟ್ ಅನ್ನೋದು ಹೇಗಿರುತ್ತೆ, ನಾವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾವು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಪ್ರತಿಯೊಂದು ಕೂಡ ಅಲ್ಲಿ ಒಂದು ಹೀಲಿಂಗ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನಮ್ಮ ಲೈಫ್ನ ನಾವು ಇಡೀ ದಿನ ಏನು ಮಾಡಿದ್ವಿ ಆ್ಯಂಡ್ ಇಡೀ ದಿನ ಯಾರ ಹತ್ರ ನಾವು ಏನು ಮಾಡಿದ್ವಿ ಅನ್ನೋದನ್ನು ರಿಫ್ಲೆಕ್ಟ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಒಂದು ಒಳ್ಳೆ ರೀತಿ ಒಂದು ಕರಪ್ಷನ್ಗೆ ಬರುತ್ತೆ ಅಂತ ಹೇಳ್ತಾ, ಇದಿಷ್ಟು ನಾನು ಈ ಫಾಲೋ ಅಪ್ ಮಾಡೋದ್ರಿಂದ ನನ್ನ ಒಂದು ಮೆಂಟಲ್ ಹೆಲ್ತ್ ತುಂಬಾ ಬೆಟರ್ ದೆನ್ ಆಗಿದೆ. ನೀವು ಕೂಡ ಇಷ್ಟನ್ನು ರೂಲ್ಸ್ನ ಫಾಲೋ ಅಪ್ ಮಾಡಿ ಆ್ಯಂಡ್ ನಿಮ್ಮ ಮೆಂಟಲ್ ಹೆಲ್ತನ್ನು, ಆ್ಯಂಡ್ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ಎಲ್ಲಿದೆ, ನಮ್ಮ ಹೆಲ್ತಲ್ಲ ಇದೆ. ಹಾಗಾಗಿ ನಿಮ್ಮ ಮಾನಸಿಕ ಆರೋಗ್ಯ ಆಗಿರಬಹುದು, ದೈಹಿಕ ಆರೋಗ್ಯ ಆಗಿರ್ಬೋದು, ಇಷ್ಟನ್ನು ಒಂದು ಒಳ್ಳೆ ಲೈಫ್ ರೊಟೀನ್ ಮಾಡೋದ್ರಿಂದ ಒಂದು ಒಳ್ಳೆ ಗುಡ್ ಹೆಲ್ತನ್ನು ನೀವು ಕಾಪಾಡ್ಕೊಳ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಶುಭ ದಿನ.